ಇದಾಗ್ತಿದೆ ಅಲ್ಲಿ अमृतधारे कोटि जनुम जगातीनि अमृतधारे। ಹಲೋ ನಮಸ್ತೆ, ವೆಲ್ಕಮ್ ಟು ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತಿನ ಲಾಗ್ ಹೇಗಿರುತ್ತೆ ಅಂದರೆ ಕ್ಲೀನಿಂಗ್ ವಿತ್ ಡೈಲಿ ರೂಟೀನ್ ಲಾಗ್ ಆಗಿರುತ್ತೆ. ಓಕೆನಾ. ಸೊ ಇವತ್ತು ನಾನು ಒಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ ಗಾಯ್ಸ್. ಹೇಗಿದೆ ಆಗಿದೆ ಅಂದರೆ ಮನೆ, ಅದರಲ್ಲೂ ಕಿಚನ್ ಏರಿಯಾ ಮಾತ್ರ ನನಗೆ ಫುಲ್ ಕ್ಲೀನಾಗಿರಬೇಕು. ಬಟ್ ಒನ್ ಥಿಂಗ್ ಅಂದರೆ ವೀಕ್ಲಿ ನಾನು ಫುಲ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ, ಬಟ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಫುಲ್ ಕಿಚನ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆ ಇಲ್ಲಿ ಬಟ್ಟೆಗಳನ್ನ ಎಲ್ಲ ವಾಷಿಂಗ್ ಮಾಡಿಬಿಡೋಣ ಅಂತ ವಾಷಿಂಗ್ ಹಾಕ್ತಾಯಿದ್ದೀನಿ. ಈ ಬಟ್ಟೆದೊಂದು ಪ್ರಾಬ್ಲಮ್ ಹೇಗಿರುತ್ತೆ ಅಂದರೆ ಯೂಶ್ವಲಿ ನಾನು ವೀಕ್ಲಿ ಒನ್ಸ್ ಮಾತ್ರ ನಾನು ವಾಶ್ ಮಾಡೋದು. ಯಾಕೆ ಅಂತಂದರೆ ಆಫೀಸ್ದು ಹೋಗಿದ್ದು ಅಷ್ಟೊಂದೇನು ಡೈಲಿ ಬಟ್ಟೆ ಇರಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಡೈಲಿ ಹಾಕಲ್ಲ, ವೀಕ್ಲಿ ಒನ್ಸ್ ಹಾಕ್ತೀನಿ. ಯಾಕಂದರೆ ನಮ್ಮ ಒಂದು ವಾಷಿಂಗ್ ಮಿಷಿನ್ ಬಂದುಬಿಟ್ಟು 7 kg ಬಟ್ಟೆ ಹಿಡಿಯೋಷ್ಟಿದೆ ಅಲ್ವಾ. ಸೊ ಹಾಗಾಗಿ ನಾನು ಡೈಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ವೀಕ್ಲಿ ಒನ್ಸ್ ಹಾಕಿದಾಗ ನಮಗೆ ಅದು 7 kg ತುಂಬುತ್ತೆ. ದಟ್ಸ್ ವೈ ನಾನು ಆ ಥರ ಮಾಡ್ತೀನಿ. ಸೊ ಎಲ್ಲನೂ ಮ್ಯಾನೇಜ್ ಮಾಡಬೇಕಲ್ವಾ. ಸೊ ಹಾಗಾಗಿ ಮ್ಯಾನೇಜ್ ಮಾಡೋಕ್ಕೋಸ್ಕರ ಈ ಥರ ಒಂದು ಟ್ರಿಕ್ ಮಾಡಿದ್ದೀನಿ. ಹೇಗಿದೆ ನನ್ನ ಟ್ರಿಕ್ ಅಂತ ಹೇಳಿ. ಇನ್ನು ನಾನು ಕಿಚನ್ ಕಡೆಗೆ ಬಂದೆ. ಸೊ ಕಿಚನ್ ಕಡೆಗೆ ಬಂದುವಾಗ ಒಂದು ಸ್ವಲ್ಪ ಏನಾದರೂ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ನನ್ನ ಫೇವ್ರೆಟ್ ಸ್ವೀಟ್ ಆ್ಯಂಡ್ ಸಾಲ್ಟ್ ಬಿಸ್ಕಿಟ್ನ ತಿಂತಾಯಿದ್ದೀನಿ. ಹಾಗೆ ಹೊರಗಡೆ ಒಂಥರ ವಾತಾವರಣ ಚೆನ್ನಾಗಿತ್ತು. ಮಳೆನೂ ಒಂಥರ ಮಳೆ ವಾತಾವರಣ, ಇನ್ನೊಂಥರ ಬಿಸಿಲು ವಾತಾವರಣ ಒಂಥರ ಇತ್ತು. ಸೊ ಹಾಗಾಗಿ ತಿನ್ಕೊಂಡು ಬಂದೆ. ರೂಮಿಗೆ ಬಂದುಬಿಟ್ಟು ಇಲ್ಲಿ ಇವಾಗ ನನ್ನ ಒಂದು ಕೆಲಸಕ್ಕೆ ರೆಡಿ ಆಗಬೇಕು. ಸೊ ಇವಾಗ ಮನೆ ಕೆಲಸ ಮಾಡುವಾಗ ಈ ಥರ ಎಲ್ಲ ಸ್ಟೈಲಿಶ್ ಆಗಿ ಕೂದಲೆಲ್ಲ ಬಿಟ್ಕೊಂಡು ಮಾಡೋಕ್ಕಾಗಲ್ವಲ್ಲ ಗೈಸ್. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಪಕ್ಕ ಮನೆ ಕೆಲಸದೋಳ ಥರ ಕಾಣಿಸ್ಬೇಕು. ಸೊ ಆ ಥರ ರೆಡಿ ಆಗಿಬಿಟ್ಟು ಹೋಗಿ ಕೆಲಸ ಮಾಡ್ಕೋಬೇಕು. ಏನಂತೀರ ಅಲ್ವಾ. ಸೊ ಕೂದಲೆಲ್ಲ ಆ ಥರ ಬಿಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕಟ್ಕೊಂಡು ಆಮೇಲೆ ಹೋಗೋದು ಬೆಸ್ಟ್ ನನ್ನ ಪ್ರಕಾರ. ಏನಂತೀರಾ. ಕೂದಲು ನಮಗೆ ಎಷ್ಟು ಅಂದನೋ ಅಷ್ಟೇ ಸಮ್ಟೈಮ್ಸ್ ನಮಗೆ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ನಮಗೆ ಬೋಪೋನಿ ಹಾಕಲಿಲ್ಲ ಅಂತಂದರೆ ಎಷ್ಟು ಹಿಂಸೆ ಆಗಿಬಿಡುತ್ತೆ ಅಂದರೆ ಕಾನ್ಸಂಟ್ರೇಟ್ ಕೆಲಸ ಮಾಡುವಾಗ ಆಗಿರ್ಬೋದು, ಆಮೇಲೆ ಅಡುಗೆ ಮಾಡುವಾಗ ಆಗಿರ್ಬೋದು, ಈ ಥರ ನಮ್ಗೆ ಕಟ್ಕೊಳ್ಳಿಲ್ಲ ಅಂದರೆ ಸಮಾಧಾನ ಆಗೋದೇ ಇಲ್ಲ. ಏನಂತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಆ್ಯಂಡ್ ಇನ್ನು ಇಲ್ಲಿ ನೋಡ್ಬೋದು ನನ್ನ ಕಿಚನ್ ಅವಸ್ಥೆ ಹೇಗಾಗಿದೆ ಅಂತ. ಸೊ ಅದಕ್ಕೆ ನಾನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಆಗಿದೆ ಅಂತ. ಸೊ ನಾನು ಇದಿಷ್ಟನ್ನು ಕ್ಲೀನ್ ಮಾಡಬೇಕು ಆ್ಯಂಡ್ ಆಲ್ಸೋ ಪಾತ್ರೆ ತೊಳಿಬೇಕು. ಹಾಗೆ ಒಂದಿಷ್ಟು ಗ್ರೋಸರಿ ಇದೆಯಲ್ವ, ಗ್ರೋಸರಿದೆಲ್ಲ ಎತ್ತಾಕ್ಬಿಟ್ಟು ಅದನ್ನು ತೊಳ್ಕೊಂಡು ನೀಟಾಗಿ ಇಟ್ಟು ಮಂತ್ಲಿ ಗ್ರೋಸಿನ ಅದನ್ನು ಏನೋ ಮಾಡೋದಿದೆ ಕೆಲಸ. ನೋಡ್ತಾ ಇರಿ ನೀವು ಕೂಡ ಹಾಗೆ. ಸೊ ಇವಾಗ ನಾನು ಎಂಟರ್ ಆದೆ. ನಮ್ಮ ಒಂದು ಕೆಲಸಕ್ಕೆ ಎಂಟರ್ ಆಗಿದ್ದೀವಿ ಆಯಿತಾ. ಸೊ ಇವಾಗ ನಾವು ಏನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಮೊಬೈಲ್ ಬಗ್ಗೆ, ವಿಡಿಯೋ ಬಗ್ಗೆ, ಸಾಂಗ್ ಬಗ್ಗೆ ಎಂಥದ್ದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಓನ್ಲಿ ಬಿಸ್ನೆಸ್ಸಿಗೆ ಇಳಿದ ತಕ್ಷಣ ಈ ಬಿಸ್ನೆಸ್ಸಲ್ಲಿ ನಾವು ಫುಲ್ಲಾಗಿ ಕೆಲಸ ಮಾಡ್ಕೋಬೇಕು. ಏನಂತೀರ. ಇದೇ ನಮ್ಮದಿರೋದು ಕಿಚನ್. ಅದರಲ್ಲೂ ಕಿಚನ್ ಕ್ಲೀನ್ ಮಾಡುವಾಗ ಎಷ್ಟೊಂದು ಕಾನ್ಸಂಟ್ರೇಟ್ ಆಗಿ ಕೆಲಸ ಮಾಡ್ತಿರ್ತೀವಿ ಅಂದರೆ ನಿಮಗೆ ಗೊತ್ತಿರುತ್ತೆ. ಏನಂತೀರ ಅಲ್ವಾ. ಸೊ ನಾನು ಕೂಡ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಓಕೆ ಬನ್ನಿ. ಆ್ಯಕ್ಚುಲಿ ನನಗೆ ಫುಲ್ ಕ್ಲೀನ್ ಕಾಣಿಸ್ಬೇಕು. ಅದರಲ್ಲೂ ಕಂಚೆಕಟ್ಟೆ ನಾನು ವೀಕ್ಲಿ ಒನ್ಸ್ ಮಾಡ್ತಾಯಿದ್ದೆ, ಆಗಿರಲೇ ಇಲ್ಲ ಅಲ್ವಾ. ಸೊ ದಟ್ಸ್ ವೈ ನಾನು ಇವಾಗ ಮಾಡ್ಕೊಳ್ಳೋಣ ಅಂತ ಈ ಥರ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ಲ ನೀರು ಹಾಕಿ ತೊಳೆದ್ಮೇಲೆ ಇಷ್ಟು ಕ್ಲೀನ್ ಆಯಿತು ನೋಡಿ, ಸಕ್ಕದಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇಷ್ಟು ಕ್ಲೀನ್ ಆಯಿತು. ಇವಾಗ ಬಂದುಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಅದೊಂದು ಸ್ವಲ್ಪ ಮುಗಿಸಿದ್ರೆ ನಮ್ಗೆ ಅಲ್ಲಿಗೆ 50% ಕೆಲಸ ಅಷ್ಟೇ ಆಗುತ್ತೆ. ಇನ್ನೂ 50% ಇರುತ್ತೆ. ಮೇ ಬಿ ಮನುಷ್ಯನ ಒಂದು ಮನಸ್ಸು ಕೂಡ ಹೀಗೆ ಇರುತ್ತೇನಪ್ಪ. ಮುಂಚೆ ಅಂದರೆ ಅಡುಗೆ ಮನೆ ಇವಾಗ ಏನು ಅಡುಗೆ ಮನೆ ಕೆಲಸ ಮಾಡ್ತಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಒಂಥರ ಕೊಳೆ ಆಗಿರುತ್ತೆ. ಆ ಕೊಳೆ ಹೋಗಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಾವು ನೀರು ಹಾಕಿ ವಾಶ್ ಮಾಡಿದಾಗಲೇ ನಮ್ಮ ಮನಸ್ಸಲ್ಲಿರುವಂಥ ಒಂದು ಕೋಪ ಆಗಿರ್ಬೋದು, ಅಸೂಹೆ ಆಗಿರ್ಬೋದು, ಮಗದೊಂದು ಏನೇ ಆಗಿರ್ಬೋದು, ಅದನ್ನು ಸೋಪಾಗಿ ತೊಳೆದ್ಬಿಟ್ರೆ ನಮ್ಮ ಹಾರ್ಟು ತುಂಬ ಕ್ಲೀನಾಗಿರುತ್ತೆ, ಅಷ್ಟು ಶುದ್ಧಿಯಾಗಿರುತ್ತೆ. ನಾವು ಕೂಡ ತುಂಬ ಆರೋಗ್ಯವಾಗಿರ್ತೀರಿ ಅಲ್ಲೇ. ಏನಂತೀರಾ. ಎಸ್, ನನಗಂತೂ ಅದು ಇಷ್ಟ ಆಯಿತು ಆ್ಯಕ್ಚುಲಿ. ನೀವೇನಂತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ಮೊದಲನೇದಾಗಿ ವಿಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಸೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಬೇಗ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಒಂದಿಷ್ಟು ಕೆಲಸ ಇದೆ, ಅದನ್ನು ಮಾಡ್ತೀನಿ. ಬನ್ನಿ ಮಾಡುವ. ಸಾರಿ, ನಾನು ಯಾಕೆ ಬನ್ನಿ ಮಾಡುವ ಅಂತ ನಿಮ್ಮನ್ನ ಕರೀತಾ ಇದ್ದೀನಿ. ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಕ್ಚುಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಪಾತ್ರೆ ತೊಳೆಯೋಷ್ಟರಲ್ಲಿ ಮಿಡ್ಲಲ್ಲಿ ನನಗೆ ಬಟ್ಟೆ ಎಲ್ಲ ಇದಾಯಿತು. ಸೊ ಬಟ್ಟೆನ ತೊಗೊಂಡು ಹೋಗಬೇಕು. ಸೊ ಬಟ್ಟೆ ಮೇಲ್ಗಡೆ ತೊಗೊಂಡೋಗಿ ಇದನ್ನು ಒಣ ಹಾಕಿ ಬರಬೇಕು ಎಲ್ಲ ಬಟ್ಟೆನೂ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ ಈ ವಿಡಿಯೋ.
ಸೊ ಇದು ಹುಣ್ಣಿಮೆ ದಿನ ಆಗಿರುತ್ತೆ. ಸೊ ಹುಣ್ಣಿಮೆ ದಿನ ನನಗೆ ಈ ಥರ ಅರಿಶಿನ ಹಾಕಿ ಬಾಗಿಲಿಗೆ ಅಲಂಕಾರ ಮಾಡೋಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ಹಾಗೆ ಕಚ್ಚೆ ಎಲ್ಲ ಕ್ಲೀನಾಗಿ ಗ್ಯಾಸ್ಗೆಲ್ಲ ಕ್ಲೀನ್ ಆಗಿತ್ತಲ್ವ, ಸೊ ಅದಕ್ಕೆ ಇದು ಕೂಡ ಪೂಜೆ ಮಾಡಿದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಮ್ಮ ರೆಡಿ ಯೂಟ್ಯೂಬ್ ಚಾನಲ್. ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಇರ್ಬೋದು, ಕನ್ಸ್ಟ್ರಕ್ಷನ್ ಎಲ್ಲ ವ್ಲಾಗಲ್ಲೂ ಆ ಕನ್ಸ್ಟ್ರಕ್ಷನ್ ಸೌಂಡೇ ಕೇಳಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಎಸ್ ಗಾಯ್ಸ್, ಇವತ್ತು ಹುಣ್ಣಿಮೆ, ಅಂದರೆ ನಿನ್ನೆ ಹುಣ್ಣಿಮೆ ಇತ್ತು, 11 ಗಂಟೆಗೇನು ಸ್ಟಾರ್ಟ್ ಆಗಿತ್ತಂದರೆ, ಇವತ್ತು 30th. ಸೊ ಇವತ್ತು ಕೂಡ ಹುಣ್ಣಿಮೆನ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇವತ್ತು ಮಂಗಳವಾರ ಕೂಡ ಮನೆ ದೇವರಿನ ವಾರ. ಸೊ ಹಾಗಾಗಿ ಇವತ್ತು ಕಸ ಹೊಡೆದು ನೆಲ ಒರೆಸಿ ಕೊಟ್ಟರು ರಕ್ಷಿತ್ತು. ಸೊ ನಾನು ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದು ಎಲ್ಲ ಆಲ್ಮೋಸ್ಟ್ ಬಾಗಿಲು ಪೂಜೆ ಹಾಗೆ ಇಲ್ಲಿದೆಲ್ಲ ಮಾಡಾಯಿತು. ಇಲ್ಲಿ ಸಪ್ರೇಟಾಗಿ ಕೊತ್ತಂಬರಿ ಇತ್ತು, ಕೊತ್ತಂಬರಿ ಬಿಡಿಸ್ಕೊಂಡಿದ್ದೀನಿ. ಹಾಗೆ ಸಬ್ಬಸಿಗೆ ಸೊಪ್ಪಿದೆ, ಇದೊಂದು ಸ್ವಲ್ಪ ಬಿಡಿಸ್ಕೊಂಡು ಇಟ್ಕೋಬೇಕು. ಇದನ್ನು ಇಟ್ಕೊಂಡ್ರೆ ಸಾಕು, ಒಂದು ವೀಕ್ ಬರುತ್ತೆ, 1 ವೀಕ್ ಮೇಲೇ ಬರುತ್ತೆ. ಈ ಥರ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡೆ ಬಾಕ್ಸಲ್ಲಿ. ಸೊ ಇದೊಂದು ಸ್ವಲ್ಪ ಸೊಪ್ಪಿದೆ, ಇದೊಂದು ಸೊಪ್ಪನ್ನ ಬಿಡಿಸಿಟ್ಕೋಬೇಕು. ಆ್ಯಂಡ್ ದೇವರಿಗೆ ಇವತ್ತು ಹೂವು ಬೇಕಿತ್ತಲ್ವ, ಹೂ ಕಿತ್ಕೊಬಂದಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಲ್ವಾ. ಸೊ ದೇವ್ರ ಪೂಜೆಗೆ ಬೇಕು. ನಾನಿವಾಗ ತಲೆ ಸ್ನಾನ ಮಾಡ್ಕೋಬೇಕು. ತಲೆ ಸ್ನಾನ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ಕೋಬೇಕು. ಟೈಮ್ ಇವಾಗ 9:40 ಆಗಿದೆ. ಎಸ್, ಅಷ್ಟೇ ಗೈಸ್, ಅಪ್ಡೇಟ್ ಈಸ್ ಹಿಯರ್. ಆ್ಯಂಡ್ ಏನು ಅಂತ ಅಂದರೆ ಬಿದೋಯ್ತು ಕೆಳಗಡೆ ಏನು. ಹಾಗೆ ನನ್ನ ಕುಕ್ಕಿಂಗ್ ಚಾನಲ್ ನಳಮಹಾರಾಣಿ ಕೈ ರುಚಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನು ಸಪೋರ್ಟ್ ಮಾಡಿ. ಈ ಚಾನಲಿಗೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಆ ಚಾನಲ್ಗೆ ಸಪೋರ್ಟ್ ಮಾಡಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೊಸ ಹೊಸ ರೆಸಿಪಿಗಳು ತುಂಬ ಚೆನ್ನಾಗಿರುತ್ತೆ ರೆಸಿಪಿಗಳು. ಹಾಗೆ ಒಬ್ಬರು ಮಾಡೋಂಥ ಇನ್ನೊಬ್ಬರು ಕೈ ರುಚಿ ಇರಲ್ವಲ್ಲ. ಸೊ ಹಾಗಾಗಿ ನಾನು ಹೇಗೆ ಮಾಡ್ತೀನಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೋಗ್ಬಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಸಿಗ್ತೀನಿ. ನೀನು ಮಾತಾಡ್ತೀನಿ. ನನ್ನ ಹೆಂಡತಿ ಸಾಂಬಾರಲ್ಲೇ ನೆಕ್ಕಿ ನೋಡ್ತಾಳೆ. ನೋಡು, ಉಪ್ಪಾಗೈತಿನ ನೋಡಿದ್ರೆ ಗೊತ್ತಾಗಲ್ಲ ಉಪ್ಪಾಗೋದು ಅಂತ. ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ. ನೀನು ಒಂದ್ಸರಿ ನಂಗೆ ಅಷ್ಟೊಂದು ನೋಡಿದ್ರೆ ಗೊತ್ತಾಗಲ್ಲ. ಲೈಟೇ ಆನ್ ಮಾಡಿಲ್ಲ. ದೊಡ್ಡ ಲೈಟ್ ಬರುತ್ತೆ, ಫುಲ್ ಸ್ಪಾರ್ಕ್. ಇಡಿ ಒಂದು ಸ್ವಲ್ಪ ಇಡಿ. ಇವತ್ತು ಹೆಸರುಕಾಳು ಸಾಂಬಾರು ಮಾಡಿದ್ದೀನಿ. 2 in 1, ಪಲ್ಯ ಥರನೂ ತಿನ್ಬೋದು, ಸಾಂಬಾರು ಥರನೂ ಹಾಕ್ಬೋದು. ಕಾಯಿ ಥರ ಉಪ್ಪು ಹಾಕ್ಬೇಕಾ? ಎಸ್, ಹಾಕುವ. 1 ಸ್ಪೂನ್ ಸಾಕಾ? ಟೈಮ್ ಆಗಿದೆ, ಬಟ್ ಇದೊಂದು ಕುದ್ಬಿಟ್ರೆ ಆಯ್ತು ಅಷ್ಟೇ. ಇವತ್ತಿನ ಸಾಂಬಾರು ರೆಡಿ. ಹಾಗೆ ಇಲ್ಲಿ ಟಿಫಿನ್ ಕೂಡ ರೆಡಿ ಆಗಿದೆ. ಈ ಸ್ನಾನ ಪೂಜೆ ಒಂದು ಮಾಡಬೇಕು. ಇದಾದ ತಕ್ಷಣ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು. ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ? ಸೊ ನಮ್ಮನೆ ಪೂಜೆ ಇವಾಗ ಆಯಿತು, ನೋಡಬಹುದು. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಪೂಜೆ ಆಗಿದೆ. ನಮ್ಮನೆ ಪೂಜೆ ಈ ಥರ ಮಾಡಿದ್ದೀನಿ. ಒಂಥರ ಏನೋ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಮನಸ್ಸೇ ಒಂಥರ ದೇವರಿದ್ದ ಹಾಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಈ ಥರ ಒಂದು ನಾವು ಮುಂಚೆ ಈ ಥರ ಮಾಡ್ಕೊಬಂದಿರ್ತಿರಲ್ಲ. ಸೊ ಈ ಥರ ಒಂದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದಾಗ, ದೀಪ ನೋಡಿದಾಗ ಒಂಥರ ಮನಸ್ಸಿಗೆ ತುಂಬಾ ಶಾಂತಿ, ನೆಮ್ಮದಿ ಸಿಗುತ್ತೆ. ಗಾಯ್ಸ್, ಆ್ಯಕ್ಚುಲಿ ನಂಗೆ ಇದು ಹಾಳಾಗೋಗಿತ್ತಪ್ಪ ದೇವ್ರೆ. ಬರೀ ಮ್ಯಾಚ್ ಬಾಕ್ಸ್ ತೊಗೊಳ್ಳೋದು ಯೂಸ್ ಮಾಡೋದೇ ಆಗಿತ್ತು ಕೆಲಸ. ಇದು ಹಾಳಾಗಿದೆ ನಮ್ಮದು. ಬರ್ತಾನೆ ಇಲ್ಲ, ಅದು ಯಾಕೋ ಏನೋ ಗೊತ್ತಿಲ್ಲ, ಹಾಳಾಗಿಬಿಟ್ಟಿದೆ. ಸೊ ಹಾಗಾಗಿ ಹೊಸದಾಗಿ ಇದನ್ನು ಬುಕ್ ಮಾಡಿಕೊಂಡೆ. ಚೆನ್ನಾಗಿದೆ. ಓಕೆ, ಆ್ಯಂಡ್ ಬಟರ್ ಪೇಪರ್ ಬೇಕಿತ್ತು, ಸೊ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೀನಿ. ಎಸ್ ಗಾಯ್ಸ್, ಇದು ವರ್ಕ್ ಆಗುತ್ತಾ ನೋಡುವ ಈಗ.
ಗಾಯ್ಸ್ ಆ್ಯಕ್ಚುಲಿ ರೇಷನ್ ತೊಗೊಂಡು ಬಂದಿದ್ದೀವಿ. ಇವಾಗ ಈ ರೇಷನ್ ಎಲ್ಲ ಅಂದರೆ ಮಂತ್ಲಿ ರೇಷನ್ ಅಂದರೆ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ಬಂದುಬಿಟ್ಟಿರ್ತೀವಲ್ವ. ಸೊ ಅದನ್ನ ತೊಗೊಬಂದು ಈ ಥರ ಜೋಡಿಸ್ಕೊಬಿಟ್ಟಿರ್ತೀನಿ ಆಯಿತಾ. ಸೊ ಇದು ಜೋಡಿಸಿರೋದನ್ನು ಇದನ್ನು ಇಲ್ಲಿ ತಗೊಂಡೋಗಿ ಅಲ್ಲಿ ಬಾಕ್ಸಿಗೆ ಹಾಕಬೇಕು. ಸೊ ಮತ್ತೆ ಡಬಲ್ ಕೆಲಸ ಅದು ಮಾಡಬೇಕು. ಮಾಡುವ ದ್ಯಾಟ್ಸ್ ಇಟ್. ಆ್ಯಂಡ್ ಒಂದು ಸ್ವಲ್ಪ ಕ್ಲೀನಿಂಗ್ ಇದೆ. ಮತ್ತು ಈ ಕಿಚನ್ನು ಏನು ಗೊತ್ತಾ, ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಎಲ್ಲರ ಮನೇಲಿ ಹಿಂಗೇನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಿಚನ್ ಎಷ್ಟೇ ಕ್ಲೀನ್ ಮಾಡೋ ಅಜ್ಜಿ ಕ್ಲೀನಾಗೇ ಇರಲ್ಲ, ಯಾವಾಗ ನೋಡ್ರೂ ಮೆಸ್ಸಿ ಆಗೇ ಇರುತ್ತೆ. ನಂಗೆ ಬೇಜಾರಪ್ಪ ಮಾಡಿತ್ತು. ನಾನಿವಾಗ ಇದನ್ನೆಲ್ಲ ತೆಗ್ದು ನೀಟಾಗಿ ಬಾಕ್ಸ್ಗೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಜಾದು ಮಾಡಿಬಿಡೋಣ ಇವಾಗ, ಓಕೆನಾ. ಸೊ ಫುಲ್ ಮಾಡಿಬಿಡ್ಬೇಕು ಇದನ್ನೆಲ್ಲ. ಹೊಂದಿಸಿಟ್ರೆ ನಾವು ಅದು ಇದೊಂದು ಅರ್ಧ ಕೆಲಸ ಮುಗಿಯುತ್ತಾ.